ಶಾರೋರ್ ಇಲ್ಲಿ. ಹಲೋ ದೀಪಿಕಾ, ಎಲ್ಲಿದ್ಯಾ? ನಾನು ಸಾನಿಕಾ. ನೀನು ಅರ್ಜೆಂಟಾಗಿ ಎಲ್ಲಿದ್ರೂ ಬರಬೇಕು. ಯಾಕೆ, ಏನಾಯ್ತು? ನಮ್ಮಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಕಣೆ. ಬೆಳಿಗ್ಗೆ 10 ಗಂಟೆಗಾಯ್ತು. ಆಗ್ಲಿಂದ ನಾನು ಫೋನ್ ಮಾಡ್ತಾನೆ ಇದ್ದೀನಿ. ಎಲ್ಲಿದ್ರೂ ಬೇಗ ಬಾ. ನಿನ್ ಹಾಸ್ಪಿಟಲ್ ಲೊಕೇಶನ್ ಕಳಿಸ್ತೀನಿ. ಜೊತೆಗೆ ಅಭಿನೂ ಕರ್ಕೊಂಡ್ ಬಾ. ಅಯ್ಯೋ ಹೌದಾ, ಹಾರ್ಟ್ ಅಟ್ಯಾಕಾ? ಓ ಮೈ ಗಾಡ್. ಓಕೆ, ನಾವೀಗೆ ಹೊರಟು ಬರ್ತೀವಿ. ನಿಂಗೆ ಟೆನ್ಷನ್ ಆಗಬೇಡ ಪ್ಲೀಸ್, ಏನೂ ಆಗಲ್ಲ. ಏನಾಯ್ತು ದೀಪಿಕಾ? ಏನೋ ಹಾರ್ಟ್ ಅಟ್ಯಾಕ್ ಅಂತಲ್ಲ ಅಂತಿದ್ದೆ? ಹ್ಞೂ ಅಭಿ, ನನ್ನ ಫ್ರೆಂಡ್ ಸಾನಿಕಾ ಇದ್ದಾಳಲ್ವಾ? ಸಾನಿಕಾ ಅಂದರೆ ಆ ಸಾನಿಕಾ ಜ್ಯುವೆಲರ್ಸ್ ಓನರ್ ಮಗಳ ತಾನೆ? ಅವ್ರ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಅಭಿ. ನಂಗೆ ಬೆಳಿಗ್ಗೆನೇ ಫೋನ್ ಮಾಡಿದ್ದಾಳೆ. ಈ ಸೆಲೆಬ್ರೇಷನಲ್ಲಿ ಗೊತ್ತಾಗಲಿಲ್ಲ. ಹಾಸ್ಪಿಟಲಲ್ಲಿ ಇದ್ದಾರಂತೆ, ಇನ್ನೂ ಅನ್ಕಾನ್ಷಿಯಸ್ ಆಗೇ ಇದ್ದಾರಂತೆ. ಅಲ್ಲ ದೀಪಿಕಾ, ಫ್ರೆಂಡ್ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಅಂತಿದ್ಯಾ? ನೀ ನೋಡಿದ್ರೆ ಇಲ್ಲೇ ನಿಂತಿದ್ಯಾ? ಹೊರಡು ಬೇಗ. ಅಲ್ಲ, ಇಲ್ಲಿ ಸೆಲೆಬ್ರೇಷನ್ಸು. ಅಯ್ಯೋ, ಇಂಥ ಸಮಯದಲ್ಲಿ ನೀನು ಅಲ್ಲಿರಬೇಕು ದೀಪಿಕಾ. ದೀಪಿಕಾ, ಒಂದು ನಿಮಿಷ. ನೀನು ಸಾನಿಕಾ ಜ್ಯುವೆಲರ್ಸ್ ಓನರ್ ಮಗಳು ಅಂದೆ ಅಲ್ವಾ? ಅವ್ರ ಶಾಪ್ ಏನೋ ರಿನೋವೇಟ್ ಮಾಡಿಸ್ಬೇಕು ಅಂತ ಇಂಟೀರಿಯರ್ಸ್ ಎಲ್ಲ ಅವಳೇ ನಿಂತು ಮಾಡಿಸ್ತಾ ಇದ್ಲು. ಅಮ್ಮ, ಅಲ್ಲೊಬ್ಳು ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ನಿಂತಿದ್ಲಲ್ಲ, ಅವಳೇ ಸಾನಿಕಾ. ಅವಳು ಆರಾಮಾಗೇ ಇದ್ಲು. ಇನ್ಫ್ಯಾಕ್ಟ್ ಅವ್ರ ಅಮ್ಮನೂ ಅಲ್ಲೇ ಇದ್ರು. ಮಾವನ್ಗೆ ಅವ್ರ ಪರಿಚಯ ಇರೋದ್ರಿಂದ ನನ್ನನ್ನು ಮಾತಾಡ್ಸಿದ್ರು. ಸಾಲದಕ್ಕೆ ನನಗೆ ಗಿಫ್ಟ್ ಪ್ಯಾಕ್ ಅವರೇ ಮಾಡಿಕೊಟ್ರು. ನಾನು ಅದನ್ನ ಅಲ್ಲೇ ಬಿಟ್ಟು ಬಂದಿದ್ದೆ. ಈಗ 5 ನಿಮಿಷಕ್ಕೆ ಮುಂಚೆ ಅವಳೇ ನನಗೆ ಕಾಲ್ ಮಾಡಿ ನಾನೇ ಸಮರ್ಥ್, ಎಲ್ಲಿ ಕರ್ಕೊಂಡು ಹೋಗ್ತೀರಿಯಾ? ಬಾ ಕಂಡು. Wow! Oh my God, Samar! My love, happy Valentine's Day. ಸಮರ್, ಸರ್ಪ್ರೈಸ್ ಕೊಡೋದೆಲ್ಲ ಕಲ್ತ್ಬಿಟ್ಟಿದ್ಯಾ? ನಿನ್ನ ಗಂಡ ಆಗಿ ಅಷ್ಟು ಬರಲ್ಲ ಅಂದರೆ ಹೇಗೆ ಬಸ್ಸು? ತಗೋ, ಕೇಕ್ ಕಟ್ ಮಾಡು. ವ್ಯಾಲೆಂಟೈನ್ಸ್ ಡೇ ನಾನು ಒಬ್ಳಿಗೆ ಅಲ್ಲ, ನಿನಗೂ ಕೂಡ. ಬಾ, ಇಬ್ರು ಒಟ್ಟಿಗೆ ಕೇಕ್ ಕಟ್ ಮಾಡೋಣ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬಸ್ಸು. ಹಾಂ ಬಸ್ಸು, ಒಂದು ನಿಮಿಷ ಬಂದೆ. ದೀಪಿಕಾ, ಹಾಗಾದರೆ ನಿನಗೆ ಕಾಲ್ ಮಾಡಿದ್ಯಾರು? ಸಾನಿಕಾ ಅವಳ ನಂಬರಿಂದನೇ ಕಾಲ್ ಮಾಡಲ್ಲ? ಇಲ್ಲ ಅಭಿ, ಯಾವುದೋ ಅನ್ನೋನ್ ನಂಬರು. ಹಾರ್ಟ್ ಅಟ್ಯಾಕ್ ಅಂದ್ರಲ್ಲ, ಅದಕ್ಕೆ ಟೆನ್ಷನ್ ಆಗೋಯ್ತು. ಐ ಥಿಂಕ್ ಯಾರೋ ಬೇಕು ಅಂತಾನೆ ಈ ಥರ ಸುಳ್ಳು ಹೇಳಿದ್ದಾರೆ. ಅಲ್ಲಮ್ಮ, ನಿನ್ನ ಬೆಸ್ಟ್ ಫ್ರೆಂಡ್ ಅಂದರೆ ನಿನ್ನ ಹತ್ರ ಅವಳ ಫೋನ್ ನಂಬರ್ ಇರಬೇಕಲ್ಲ. ಕಾಲ್ ಮಾಡಿ ಮನೇಲೆಲ್ಲ ಆರಾಮಾಗಿದ್ದಾರ ಅಂತ ವಿಚಾರಿಸು. ಚಿಕ್ಕ ಮಾವ.
ಸಾನಿಕಾ ಹೇಗಿದೆಯಾ? ಇಟ್ಸ್ ಓಕೆ ಕಣೆ, ಮನೇಲೆಲ್ಲ ಆರಾಮಾ? ಏನಿಲ್ಲ ಸಾನಿಕಾ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಅಭಿ, ಅವ್ರ ಮನೆ ಎಲ್ಲರೂ ಆರಾಮಾಗೇ ಇದ್ದಾರಂತೆ. ಯಾರಮ್ಮ ಹೀಗೆಲ್ಲ ಫೋನ್ ಮಾಡಿ ದಾರಿ ತಪ್ಪಿಸೋರು? ಸೀರಿಯಸ್ಲಿ ಚಿಕ್ಕಮ್ಮ, ಅವ್ರನ್ನ ಸುಮ್ಮನೆ ಬಿಡಬಾರ್ದು. ದೀಪಿಕಾ ಅವರೇ, ಆ ನಂಬರ್ನ ಕಾಲ್ ಬ್ಯಾಕ್ ಮಾಡಿ, ನಾನು ಮಾತಾಡ್ತೀನಿ. ಏನು ಅಂದ್ಕೊಂಡಿದ್ದಾರೆ ಅವರು? ದೀಪಿಕಾ ಫೋನ್ ಕೊಡಿಲಿ, ನಾನೇ ಮಾತಾಡ್ತೀನಿ. ಬಿಡು ಅಭಿ, ಸದ್ಯ ಸಾನಿಕಾ ಮದರ್ಗೆ ಏನೂ ಆಗಿಲ್ಲ ಅಂತ ಆಯ್ತಲ್ಲ, ಈಗ ಸೆಲೆಬ್ರೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಆ ವಿಷಯ ಬಿಡು, ಆಮೇಲೆ ಯೋಚನೆ ಮಾಡಿದ್ರೆ ಆಯಿತು. ಯಾ ಯು ಆರ್ ರೈಟ್. ಈ ವಿಚಾರದ ಬಗ್ಗೆ ಸೆಲೆಬ್ರೇಷನ್ ಮುಗಿದ್ಮೇಲೆ ಮಾತಾಡೋಣ. ಆಯ್ತಲ್ಲ, ಹಾಗಾದರೆ ಬನ್ನಿ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ. ಕಡೆಗಳಿಗೆಲ್ಲಿ ಪೂರ್ಣಿ ಆ ಹುಡುಗಿ ವಿಷಯ ಹೇಳಿದಕ್ಕಾಯ್ತು. ಇಲ್ದಿದ್ದರೆ ಅಭಿ ದೀಪಿಕಾ ಎದ್ನೋ ಬಿದ್ನೋ ಅಂತ ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಹೌದೌದು, ಮದುವೆ ಆಗಿ ನಮ್ಮ ಮೊದಲನೇ ವ್ಯಾಲೆಂಟೈನ್ಸ್ ಡೇನೇ ಹೇಗೋ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಎಲ್ಲನೂ ಇವಳೇ ಹಾಳು ಮಾಡಿಬಿಟ್ಲಲ್ಲ, ಸುಮ್ಮನೆ ಬಿಡಲ್ಲ. ಜನ್ರೇಷನ್ ಅವರು. ಆದರೆ ನಿಜವಾಗಿ ಪವಿತ್ರವಾದ ಪ್ರೇಮ ಅಂದರೆ ಅದು ರಾಮ ಸೀತೆದು. ಸೀತೆಯನ್ನು ರಾವಣ ಅಪಹರಣ ಮಾಡ್ಕೊಂಡು ಹೋದಾಗ ರಾಮ ಒದ್ದಾಡಿದ್ದು, ಆಮೇಲೆ ಸೇತುವೆ ಕಟ್ಟಿ ಅವಳನ್ನು ಕಾಪಾಡಿದ್ದು. ಪ್ರೇಮಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಹೌದು, ಸೀತೆನೂ ಅಷ್ಟೇ. ಅಶೋಕವನದಲ್ಲಿ ಹಗಲು ರಾತ್ರಿ ರಾಮನ್ ನೆನಪಲ್ಲೇ ಕಳೆದ್ಲು. ರಾಮ ರಾಜಧರ್ಮನ ಪಾಲಿಸಬೇಕಾದ ಅನಿವಾರ್ಯತೆಯಲ್ಲಿ ಅವಳು ಕಾಡಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಾಗ್ಲೂ ಅವಳು ರಾಮನ್ ಮೇಲಿನ ಪ್ರೀತಿ ಕಳ್ಕೊಳ್ಳಿಲ್ಲ. ಇದಕ್ಕಿಂತ ಶ್ರೇಷ್ಠವಾದ ಪ್ರೇಮ ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ಶುರು ಮಾಡಿ ನಿಮ್ಮ ಟ್ರೆಡಿಷನಲ್ ವ್ಯಾಲೆಂಟೈನ್ಸ್ ಡೇ. ನಿಧಿ, ಕಣ್ಮುಚ್ಚ. ನಿಮ್ಮ ಇಷ್ಟದ ಸಕ್ಕರೆ ಪೊಂಗಲ್. ನನ್ನ ಕೈಯಾರೆ ಮಾಡಿದ ಗುಲಾಬ್ ಜಾಮೂನ್. ನಿಮ್ಗಿಷ್ಟ ಅಂತ ಕೇಸರಿ ಬಾತ್ ಮಾಡಿದ್ದೀನಿ. ಕೇಸರಿ ಬಾತು, ಬಾದಾಮ್ ಹಲ್ವಾ, ವಿವಿಧತೆಯಲ್ಲಿ ಏಕತೆ. ಕ್ಯಾರೆಟ್ ಹತ್ರ ಇದೆ. ಅದೇನೆ ಲಾಡು ನಿನ್ನಷ್ಟೇ ಮುದ್ದಾಗಿದೆ. ಅಡುಗೆ ಮನೆ ಅಷ್ಟು ಗಲೀಜು ಮಾಡಿದ್ರು ಓಲೆ ನಿನಗೆ ಕೊಡ್ತಿರೋದು ಯಾಕೆ ಹೇಳು? ಯಾಕೆ?
ನಿನ್ನ ಕಿವಿಗೆ ಯಾವತ್ತೂ ನನ್ನಿಂದ ಒಳ್ಳೆ ಮಾತೇ ಕೇಳೋದು ಅಂತ ಪ್ರಾಮಿಸ್ ಮಾಡೋಕ್ಕೆ. ಅಪ್ಪ ಓಹೋ ಹೋ ಹೋ ಹೋ. ಇನ್ಫ್ಯಾಕ್ಟ್ ನಾನು ಓಲೆ ತೊಗೊಂಬಂದಿದ್ದೀನಿ. ತಗೋ ದೀಪಿಕಾ. ತುಳಸಿಯವರೇ, ಇದು ನಿಮಗೆ. ನಿಮಗೆ ನನ್ನಿಂದ ಮಾತ್ರ ಅಲ್ಲ, ಬೇರೆ ಯಾರಿಂದನೂ ಕೆಟ್ಟ ಮಾತು ಕೇಳದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಶಾರ್ವರಿ, ನಾನು ನಿನಗೆ ಓಲೆ ತಂದಿದ್ದೀನಿ. ನೀನು ನನಗೆ ಮಾತಾಡೋದಕ್ಕೆ ಬಿಟ್ಟರೆ ನಿನ್ನ ಕಿವಿಗೆ ಒಳ್ಳೆ ಮಾತು ಬೀಳೋ ಥರ ನಾನು ನೋಡ್ಕೋತೀನಿ. ಇದಪ್ಪ ಪ್ರಾಮಿಸ್ ಅಂದರೆ. ಯಾಕ್ರಿ ಹಾಗೆ ಹೇಳ್ತೀರಾ? ನೀವು ಇಷ್ಟು ವರ್ಷ ಮಾತಾಡದೇ ಇರೋದನ್ನೆಲ್ಲ ಹುಷಾರಾದ್ಮೇಲೆ ಎಲ್ಲ ಮಾತಾಡಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ. ಶಾರ್ವರಿ, ನೀನು ಮಾಡಿರೋ ತ್ಯಾಗಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ. ಈ ಗೆಜ್ಜೆಗಳನ್ನು ಯಾಕೆ ಕೊಡ್ತಿದ್ದೀನಿ ಗೊತ್ತಾ? ಇಷ್ಟು ವರ್ಷ ನಿನ್ನ ಕಷ್ಟದಲ್ಲಿ ನಾನು ಜೊತೆಯಾಗಿರಲಿಲ್ಲ. ಇನ್ನು ಮುಂದೆ ನಿನ್ನ ಪ್ರತಿ ಹೆಜ್ಜೆನಲ್ಲೂ ನಾನು ನಿನ್ನ ಜೊತೆಯಾಗಿರ್ತೀನಿ ಅಂತ ಈ ಜೋಡಿ ಗೆಜ್ಜೆಗಳನ್ನು ಕೊಡ್ತಾ ಇದ್ದೀನಿ. ನಿಮ್ಮನ್ನು ಈ ಮನೆಗೆ ಕರ್ಕೊಂಡು ಬರುವಾಗ ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತೀನಿ ಅಂದಿದ್ದೆ. ಆ ಮಾತನ್ನು ನಾನು ಉಳಿಸ್ಕೊತೀನಿ. ಎಲ್ಲ ಸರಿ, ಆದ್ರೆ ಯಾರು ಯಾರನ್ನು ಡು ಯು ಲವ್ ಮೀ ಅಂತ ಕೇಳಲೇ ಇಲ್ಲ. ಇದೆಂತ ವ್ಯಾಲೆಂಟೈನ್ಸ್ ಡೇ? ಎಲ್ಲದನ್ನೂ ಕೇಳಿನೇ ಅರ್ಥ ಮಾಡ್ಕೊಳ್ಳೋದು ನಮ್ಮ ಸಂಸ್ಕೃತಿ ಅಲ್ಲ ನಿಧಿ. ಕಷ್ಟ ಅಂತ ಗೊತ್ತಿದ್ರು ಮಹೇಶ ಶಾರ್ವರಿಗೋಸ್ಕರ ಬಾದಾಮ್ ಹಲ್ವಾ ಮಾಡ್ದ, ಅವಿ ಶಾವಿಗೆ ಪಾಯಸ ಮಾಡ್ದ, ಅವಿ ಕಾಯಿ ಹೋಳಿಗೆ ಮಾಡ್ದ. ಯಾಕೆ ಹೇಳು? ಅವರವರ ಹೆಂಡತಿಯರಿಗೆ ಇಷ್ಟ ಅಂತ. ನಮಗೆ ಕಷ್ಟ ಆದರೂ ಮತ್ತೊಬ್ಬರ ಇಷ್ಟಕ್ಕೋಸ್ಕರ ಯೋಚಿಸೋದಿದೆಯಲ್ಲ, ಅದೇ ಪ್ರೀತಿ. ಒನ್ಸ್ ಮೋರ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬಾಸು. ನಿನ್ನ ಬಿಟ್ಟು ಬೇರೆ ಯಾರು ನನ್ನ ಲೈಫಲ್ಲಿ ಬಂದಿದ್ದಿದ್ರೆ ನನ್ನ ಕೆಲವೊಂದು ಬಿಹೇವಿಯರ್ನ ನೋಡಿ ನನ್ನನ್ನು ಬಿಟ್ಟೋಗ್ತಿದ್ರೋ ಏನೋ. ಆದರೆ ನೀನು ಯಾವಾಗಲೂ ನನ್ನ ಜೊತೆಲಿದ್ದು ಪ್ರತಿಯೊಂದು ಹೆಜ್ಜೆಲ್ಲೂ ಜೊತೆಲಿ ನಿಂತಿದ್ಯಾ. ನಿನಗೋಸ್ಕರ ಅಂತ ನಾನೇನು ಮಾಡಲಿಲ್ಲ. ಅಟ್ಲೀಸ್ಟ್ ಮುಂದೆನಾದರೂ ಒಬ್ಬ ಜವಾಬ್ದಾರಿ ಇರೋ ಒಳ್ಳೆ ಗಂಡ ಆಗಿರ್ತೀನಿ ಅಂತ ಗ್ಯಾರಂಟಿ ಕೊಡ್ತೀನಿ. ನಿನ್ನ ಕಣ್ಣಲ್ಲಿ ಯಾವತ್ತೂ ನೀರು ಹಾಕ್ಸಲ್ಲ. ಲವ್ ಯು ಬಾಸು. ಥ್ಯಾಂಕ್
ಯು ಸೋ ಮಚ್ ಸಮರ್ಥ್. ನನ್ನ ಲೈಫಲ್ಲೇ ನಾನು ಯಾವತ್ತೂ ಈ ಸರ್ಪ್ರೈಸ್ನ ಬರೆಯಲ್ಲ. ಐ ಲವ್ ಯು ಟು. ಅರೆ ಸಮರ್ಥ್, ಏನಿದೆಲ್ಲ? ಕಲರ್ ಎಷ್ಟು ಚೆನ್ನಾಗಿದೆ. ನನಗ ಇಲ್ಲ, ಪಕ್ಕದ ಮನೆ ಪದ್ಮಜಂಗೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಒನ್ಸ್ ಅಗೈನ್. ಏನು ಬಸ್ ಇಷ್ಟೊಂದು ಶರ್ಟ್ ಇದೆ, ನನಗೇನಾ? ಇಲ್ಲ, ನಿರ್ಮನೆ ನಾರಾಯಣಂಗೆ. ತುಂಬ ಚೆನ್ನಾಗಿದೆ ಬಸ್ಸು, ಆದರೆ ಇದಕ್ಕೆಲ್ಲ ದುಡ್ಡಿನ ಬಗ್ಗೆ ಎಲ್ಲ ಇವತ್ತು ಕೇಳೋ ಹಾಗಿಲ್ಲ. ಸರಿ ಆಯಿತು, ದುಡ್ಡಿನ ವಿಷಯನ ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಆದರೆ ಇದು ಬಿಟ್ಟು ಬೇರೆ ಏನಾದರೂ ಕೇಳ್ಬೋದಾ? ಬೇರೆನಾ? ಬೇರೆ ಅಂದರೆ ಬೇರೆ ಏನಾದರೂ ಸ್ಪೆಷಲ್ ಗಿಫ್ಟ್? ಸಮರ್, ಈ ಜಾಗದಲ್ಲ. ಸೊ ವಾಟ್? ಯಾರು ನೋಡ್ತಿಲ್ಲ ಬಸ್ಸು. ಬೇಡ. ರೀ, ಇಷ್ಟು ವರ್ಷಗಳಿಂದ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳಕ್ಕೆ ಹೋಗಲ್ಲ ರೀ. ಯಾಕಂದರೆ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ದೇ ಇರೋ ಕ್ಷಣನೇ ಇಲ್ಲ. ಇದು ನಿಮಗೆ ಯಾವಾಗಲೂ ಒಳ್ಳೆ ಟೈಮ್ ಮಾತ್ರ ಸಿಗೋ ಹಾಗೆ ಮಾಡಬೇಕು. ಇದು ಯಾವಾಗಲೂ ನಿನ್ನ ಕೈಲಿ ಇರೋ ಹಾಗೆ ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ. ನನಗೇನು ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಇದೆಲ್ಲ ನಿಮ್ಗೆ ಇಷ್ಟ ಆಗತ್ತೆ ಅಂತ ತಂದೆ. ನೋಡಿ, ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿತ್ತಲ್ವಾ? ಇಂಥ ಐಡಿಯಾ ಕೊಟ್ಟಿದ್ದಕ್ಕೆ ಪೂರ್ಣಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಹೌದೌದು, ಮದುವೆ ಆಗಿ ನಮ್ಮ ಮೊದಲನೇ ವ್ಯಾಲೆಂಟೈನ್ಸ್ ಡೇನೇ ಹೇಗೋ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಎಲ್ಲನೂ ಇವಳೇ ಹಾಳು ಮಾಡಿಬಿಟ್ಲಲ್ಲ. ಸುಮ್ಮನೆ ಬಿಡಲ್ಲ. ಒಂದು ನಿಮಿಷ, ಇಷ್ಟಕ್ಕೆ ಇನ್ನೂ ಮುಗ್ದಿಲ್ಲ. ಮಾವನ್ಗೆ ಒಂದು ಸರ್ಪ್ರೈಸ್ ಇದೆ. ನನಗ ಏನು ಸರ್ಪ್ರೈಸ್? ಸರ್ಪ್ರೈಸ್ ಅನ್ನೋದಕ್ಕಿಂತ ಅಮ್ಮ ನಿಮಗೆ ಕೊಡ್ತಿರೋ ಸ್ಪೆಷಲ್ ಗಿಫ್ಟ್ ಅನ್ಕೊಳ್ಳಿ. ಅಮ್ಮ, ಇದನ್ನ ನೀವೇ ಅವ್ರಿಗೆ ಕೊಡಿ. ಕೊಡಿ. ಥ್ಯಾಂಕ್ ಯು. ಏನು? ಓಪನ್ ಮಾಡಿ ನೋಡಿ ಮಾವ. ಪೂರ್ಣಿ, ಇದೆಲ್ಲಿ ಸಿಕ್ತು ನಿನಗೆ? ಇವತ್ತು ಬೆಳಗ್ಗೆ ಸಿರಿಗೆ ಫೋನ್ ಮಾಡಿದ್ದೆ. ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇನ ಮಾವನ್ ಕೆಫೆಲಿ ನಾನು ಅವಿ ಸಿರಿ ಸಮತ್ ಸೆಲೆಬ್ರೇಟ್ ಮಾಡಿದ್ವಲ್ಲ. ಈ ವರ್ಷ ಏನು ಪ್ಲ್ಯಾನು, ಹಾಗೆ ನಮ್ಮ ಮನೇಲಿ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದೆ. ಅದಕ್ಕೆ ಅಮ್ಮನ ಕಡೆಯಿಂದ ಮಾಧವ್ ಸರ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಅಂತ ಅವಳು ಇದನ್ನು ಕಳಿಸ್ಕೊಟ್ಲು. ಅಯ್ಯೋ ದೇವ್ರೆ, ಅವಳು ಯಾಕೆ ಇದನ್ನೆಲ್ಲ ಕಳಿಸಿದ್ಲು? ಇದು ತುಂಬ ಹಳೇದು. ಆದರೆ ಅದಕ್ಕೆ ನೀವು ಆಗಲೇ ನಮ್ಮ ಅಣ್ಣನ ಅಭಿಮಾನಿಯಾಗಿದ್ದೆ.
ನಾನು ಒಂದಿನಾನು ಬಿಡದೆ ಇವ್ರ ಕಾರ್ಯಕ್ರಮ ನೋಡ್ತಾ ಇದ್ದೆ. ಇವ್ರು ಹೇಳೋ ಅಡುಗೆನ ಮಾತುಗಳನ್ನ ಈ ಬುಕ್ಕಲ್ಲಿ ಬರೆದಿಟ್ಕೋತಾ ಇದ್ದೆ. ಅಡಿಗೆ ಜೊತೆಗೆ ಅಣ್ಣನ ಮಾತುಗಳನ್ನು ಬರೆದಿಟ್ಕೋತಿದ್ರಾ? ಒಂದಿನ ನಾನು ಸಿರಿ ಸಿಕ್ಕಿದ ಮಾಲಲ್ಲಿ ಇವ್ರ ಕಾರ್ಯಕ್ರಮ ಇತ್ತು. ಇವರು ನೋಡಬೇಕು ಅಂತ ಇಡೀ ಮಾಲೆಲ್ಲ ಓಡಾಡಿದ್ದೆ ನಾನು. ಸೋ ಸ್ವೀಟ್. ಮಾವ, ನಿಮಗೆ ಗೊತ್ತಿತ್ತಾ ಅಮ್ಮ ಈ ಥರದೊಂದು ಬುಕ್ ಇಟ್ಕೊಂಡಿದ್ದಾರೆ ಅಂತ? ಇವ್ರ ಪರಿಚಯ ಆಗೋಕ್ಕೂ ಮೊದಲು ಸಿರಿ ಹೇಳಿದ್ಲು ಅನಿಸುತ್ತೆ. ಆದರೆ ಇಷ್ಟೊಂದು ತಾಳ್ಮೆಯಿಂದ ಇದನ್ನೆಲ್ಲ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಣ್ಣ, ನೀನು ಆಗಲೇ ಸೀತಾರಾಮರನ್ನು ತೋರಿಸಿ ಆದರ್ಶ ಪ್ರೇಮಿಗಳು ಒಂದೇ. ಆದರೆ ನಿಮ್ಮಿಬ್ಬರನ್ನು ನೋಡ್ತಿದ್ರೆ ನೀವೇ ಆದರ್ಶ ಅನಿಸುತ್ತಪ್ಪ ನನಗೆ. ಅದಕ್ಕೆ ನಿನ್ನ ಮೇಲಿದ್ದ ಅಭಿಮಾನ ತಿಳ್ಕೊಳ್ಳೋದಕ್ಕೆ ಈ ಪುಸ್ತಕ ನೋಡಿದ್ರೆ ಸಾಕು, ಗೊತ್ತಾಗತ್ತೆ.